ಅಮ್ಮ ಅಮ್ಮ, ರಾಜಜ್ಜಿ ಎಲ್ಲಿಗತ್ತಮ್ಮ? ನಿಮ್ ರಾಜಜ್ಜಿ ಊರಿಗೆ ಹೋಗೈತಿ, ಬರುತ್ತೆ. ಈಗ ಹೋಗಿ ಆಟ ಆಡ್ಕೊ ಹೋಗಪ್ಪ, ಹೋಗು. ಅಮ್ಮ ಅಮ್ಮ ಬಾರಮ್ಮ, ಅತ್ತೆ ಪಾಪನ ಮಾತಾಡಿಸ್ತೀನಿ ನಾನು. ಅಲ್ಲಿಗೆ ಹೋಗೋಣ, ಅಜ್ಜಿರುವಂತಕ್ಕೆ. ಬಾರಮ್ಮ ಹೋಗೋಣ. ಅಯ್ಯೋ ಇನ್ನೊಂದ್ಸಲ ಹೋಗೋಣ ಕಣ, ಇವಾಗ ಒಂದಿಷ್ಟು ಕೆಲಸ ಐತೆ ನನಗೆ, ಈಗ ಬರಕ್ ಆಗಲ್ಲ. ನೀನೊಬ್ನೇ ಹೋಗು, ನಡ್ಕೊಂಡು ಹೋಗ್ತೀಯಲ್ಲ, ಏನು ದೂರ ಇಲ್ಲ ಏನೂ ಇಲ್ಲ. ನಿಮ್ಮ ಅತ್ತೆ ಮನೆ ಹೋಗಿ ಅತ್ತೆ ಮಗಳ ಜೊತೆಗೆ ಆಟ ಆಡ್ತಾ ಇರು, ನಾನು ಆಮೇಲೆ ಬಂದು ಕರ್ಕ ಬರ್ತೀನಿ. ಹೋಗ್ತೀಯಾ? ಹೋಗಮ್ಮ, ನಾನು ಹೋಗಲ್ಲ, ನೀನು ಬಾ, ನೀನು ಬಾ, ಹೋಗೋಣ. ಬಾರಮ್ಮ ಹೋಗೋಣ ಅಲ್ಲಿಗೆ, ಅಜ್ಜಿ ಮಂತಕ್ಕೆ. ಸರಿ ಆಯ್ತು ನಡಿಯಪ್ಪ, ಹೋಗಿ ಸ್ವಲ್ಪ ತಿದ್ದು ಬರೋಣ. ನಿಮ್ಮ ಅತ್ತೆ ಮಗಳು ಹೆಂಗಿದ್ದಾಳೆ ಅಂತನ ನೋಡ್ಕೊಂಡು ಕಾಸ್ಕೊಂಡು ಒಂದು ಸ್ವಲ್ಪ ತಿದ್ದು ಆಟ ಆಡ್ಕೊಂಡು ಬರೋಣ. ಅಷ್ಟೊತ್ತಿಗೆ ನಿಮ್ಮ ಅಪ್ಪಾಜಿ ಬರ್ತಾರೆ. ಸರಿ ಅಮ್ಮ, ಹೋಗೋಣ ನಡಿ. ನಗ್ತಿರೋದು ನೋಡು ಕಳ್ಳ. ನಡಿಯಪ್ಪ ಹೋಗೋಣ ಬೇಗ. ಏಯ್ ಕಳ್ಳಿ, ತಿಂದ ಆಲೇನೆ ತಂದಿ ಚಾಕ್ಲೇಟ್ ಎಲ್ಲನ? ಎಷ್ಟು ತಂದ್ರೂ ಇರಲ್ಲ ಅಲ್ವೇ? ಇನ್ನ ಚಾಕಿ ಚಾಕಿ ಇನ್ನೊಂದಿಲ್ಲ ಮತ್ತೊಂದಿಲ್ಲ ತಂದಿರೋದವು ಮೂರು ತಿಂದು ಖಾಲಿ ಮಾಡಿದ್ಯಾ ಅಷ್ಟೇನೆ. ಸುಮ್ಮನೆ ಕುತ್ಕೋಬೇಕಷ್ಟೇ ನಿಮ್ಮ ಅಮ್ಮ ಬರತಕ್ಕ. ಏಯ್ ಬೇಬಿ, ಏನ್ ಮಾಡ್ತಾ ಇದೀಯಾ? ಓ ಸಮರ್ಥ, ಬಾರು ಬಾ ನಂದಿನಿ, ಕೂತ್ಕ ಬಾ. ಊಟ ಮಾಡಿ ಬಂದ್ರ ಅಲ್ಲೇನೆ? ಓ ಮಾಮ, ಉಂಡು ಬಂದೆ ನಾನು. ಬೇಬಿ ಏನ್ ಮಾಡ್ತಾ ಇದ್ದಾಳೆ? ಆಟ ಆಡ್ತಾ ಇದ್ದಾಳೆ. ಆಟ ಆಡ್ತಾ ಇದ್ದಾಳೆ. ಬಾ ಬಾರೋ ಸಮರ್ಥ, ಬಾ. ನಿಮ್ಮ ಅತ್ತೆ ಎಲ್ಲ ಹೋಗೈತೆ, ಬಾ. ಅದಕ್ಕೆ ನನ್ನ ಹತ್ರ ಬಿಟ್ಟು ಹೋದ್ಲು ನಿಮ್ಮ ಅತ್ತೆ. ಅದಕ್ಕೆ ನಾನು ಆಟ ಆಡಿಸ್ತಾ ಇದ್ದೀನಿ. ಬಾ ನಂದಿನಿ, ಕೂತ್ಕ ಬಾ. ಏನು ಸಮಾಚಾರ? ಏನಿಲ್ಲ ಅಣ್ಣ, ಇವನು ಅತ್ತೆ ಮಂತಕ್ಕೆ ಹೋಗೋಣ ಬಾ, ಮಣಿ ಜೊತೆಗೆ ಆಟ ಆಡ್ತೀನಿ ನಾನು ಅಂತಾನ ಆಟ ಮಾಡ್ತಿದ್ದ. ಅದಕ್ಕೆ ಕರ್ಕೊಂಬಂದೆ ಒಂದು ಸ್ವಲ್ಪ ಹೊತ್ತು, ಇಲ್ಲಿ ಆಟ ಆಡ್ಕೊಂಡಿದ್ದು ಹೋಗೋಣ ಅಂತಾನ. ಎಲ್ಗೋದ್ರು ಅದಕ್ಕೆ? ನಿಮ್ಮ ಅದಕ್ಕೆ ಎಲ್ಲ ಓದ್ಲಮ್ಮ. ಅಂಗಡಿಗೆ ಹೋದ್ಲೇನೋ ಗೊತ್ತಿಲ್ಲ, ಯಾತ ತರಕ್ಕೆ ಇಲ್ಲೇ ಬಂದೆ ನೋಡ್ಕೊಂತ ಇರೋ ಅಂತಾನ ಬಿಟ್ಟು ಹೋದ್ಲು. ಅಮ್ಮ ಇನ್ನೂ ಇಲ್ಲ, ಎಲ್ಲ ಹೋಗೈತೆ, ಯಾರು ಇಲ್ಲಲ್ಲ ಮನೆಗೆ. ಅದಕ್ಕೆ ನನ್ನೇ ಇಲ್ಲಿ ಬೀರಿಸಿ ಇವಳನ್ನ ಇಲ್ಲಿ ಬಿಟ್ಟು ಹೋಗವಳೆ. ಬಾ ನಂದಿನಿ, ಕೂತ್ಕ ಬಾ. ಚಿನ್ನಿ ನೋಡಪ್ಪೋ, ಸಮರ್ಥ ನಿನ್ನ ಜೊತೆಗೆ ಆಟ ಆಡಕ್ಕೆ ಬಂದವನೇ, ಕರ್ಕೊಂಡು ಹೋಗ್ತೀನಪ್ಪ ಸಮ್ಮು ನಿಮ್ಮ ಮನೆಗೆ ಇವಳನ್ನ. ಕರ್ಕೊಂಡು ಹೋಗ್ತೀನಿ ಮಾಮ, ಬಾ ಬಾರೆ ಹೋಗೋಣ ಈಗಲೇ. ಅಪ್ಪ ಬರುತ್ತೆ, ಅಪ್ಪ ಬಂದಾಗ ಹಾಲು ಕರಿಯುತ್ತಲ್ಲ, ಅವಾಗ ನಾವು ಹಾಲು ಕಾಸ್ಕೊಂಡು ಕುಡಿಯೋಣ ನಾನು ನೀನು. ಬರ್ತೀಯಾ? ಅಣ್ಣ ಅವನು ಕೇಳ್ತೀಯಲ್ಲ, ಕರ್ಕೊಂಡು ಹೋಗ್ತೀಯ ಅಂತಾನೆ. ಅವನೇನು ಯಾವಾಗ್ಲೂ ಇವಳ ಜೊತೆಗೆ ಇರ್ತೀನಿ ಅಂತಾನೆ. ಕರ್ಕೊಂಡು ಹೋಗಕ್ಕೆ ಅವನೇನು ಯಾವಾಗ್ಲೂ ರೆಡಿ ಆಗಿರ್ತಾನೆ. ಇವಾಗ ಇವಳಿಗೆ ನಾಮಕರಣ ಮಾಡೋದೇ ಅಣ್ಣ? ಏನೋ ಸಮರ್ಥ, ಇವಳ ಜೊತೆಗೆ ಇರ್ತೀಯಾ? ನನ್ನ ಮಗಳನ್ನ ಮದುವೆ ಆಗ್ತೀಯ ನೀನು? ಆಗ್ತೀನಿ ಮಾಮ. ಆಗ್ತಾನಂತೆ ಅಣ್ಣ, ಈಗಲೇ ನೋಡ ರೆಡಿ ಆಗಿದ್ದಾನೆ ನಿನ್ ಮಗಳನ್ನ ಮದುವೆ ಆಗಕ್ಕೆ. ದುಡ್ಡು ಎಷ್ಟು ಕೊಡ್ತೀಯ ಅಂತ ಕೇಳಪ್ಪ ಸಮರ್ಥ. ಮಾಮನ ದುಡ್ಡು ಕೊಡ್ಬೇಕು ನನಗೆ, ಕಿವಿ ಚೈನು ಅಲ್ಲ, ಕೊಳ್ ಚೈನು, ಕೈ ಚೈನು, ಆಮೇಲೆ ಕಡ್ಗ ಎಲ್ಲ ಮಾಡಿಸ್ಬೇಕು ಮಾಮ ಅಂತನ ಹೇಳು. ದುಡ್ಡು ಕೊಡ್ಬೇಕು ಮಾಮ, ಮದುವೆ ಆಗ್ತೀನಿ. ಆಮೇಲೆ ಸರ ಮಾಡಿಸ್ಬೇಕು ನನಗೆ, ಕಡ್ಗ ಮಾಡಿಸ್ಬೇಕು. ಆಯ್ತು ಹೇಳಪ್ಪ, ಎಲ್ಲ ಮಾಡ್ಸಲ್ಲ ನಿನಗೇನೆ. ಏನ್ ನಂದಿನಿ, ಏನು ಸಮಾಚಾರ? ಮನುನು ಮತ್ತೆ ರಮ್ಯಾನು ಏನು ನಿನ್ನ ಮೇಲೆ ಜಗಳಕ್ಕೆ ಬಂದಿದ್ರೋ ಹೆಂಗೆ? ಅಯ್ಯೋ ಅವ್ರದ್ದೇನು ಯಾವಾಗಲೂ ಇದ್ದಿದ್ದೆ ಬಿಡೋಣ. ಅವ್ರು ಮಾಡಿರೋ ತಪ್ಪಿಗೆ ಅವರು ಜೈಲಿಗೆ ಹೋಗ್ಯವ್ರೆ. ನಮ್ಮ ಅತ್ತೆನೂ ಜಯತ್ತೆನೂ ನಾನೇನು ತಲೆ ಕೆಡ್ಸ್ಕೊಂಬಕ್ಕೆ ಹೋಗಲ್ಲ. ನನ್ನ ಗಂಡಿಗೆ ಗೊತ್ತಾಗಲ್ಲ, ಏಳೆಡ್ಕೆ ನಂಬಿಡ್ತಾರೆ ಅಂತನ. ನೀನು ಹೆಂಡತಿ ಹಂಗೆ ಹೇಳ್ಕೊಡ್ತಾಳೆ, ಹಿಂಗೆ ಹೇಳ್ಕೊಡ್ತಾಳೆ, ನಿನ್ನ ನಮ್ಮಮ್ಮ ಸಾಕಿರೋದು ಹಂಗೆ ಹಿಂಗೆ ಅಂತ ಹೇಳಿದ್ರು. ನನ್ನ ಗಂಡನೂ ಇವಾಗ ಅವ್ರ ಮಾತೆಲ್ಲ ನಂಬಲ್ಲ. ಅವ್ರು ಎಂಥವ್ರು ಅಂತನ ಅವ್ರಿಗೂ ಗೊತ್ತಾಗಿದೆ. ಅವ್ರ ಮಾತು ನಂಬಕ್ಕೆ ಏನು ಅವರೇನೇ ದಡ್ರಲ್ಲ. ಹೌದಾ? ಹೆಂಗೋ ಬಿಡು. ಅಲ್ಲ ಜಯ್ಯತ್ತೆ ನೋಡು, ನಾವು ಅಣ್ಣನ ಮಕ್ಕಳು ಅನ್ನೋದು ಮರೆತು ನಮ್ಮ ಮೇಲೆ ಹಿಂಗೆ ಪಿತೂರಿ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ನಂದಿನಿ. ಅವ್ರಿಗೆ ನನ್ನ ಮೇಲೆ ಸಿಟ್ಟಿದ್ದೇ ಇತ್ತು, ನಿನ್ನ ಮೇಲೆ ಯಾವ ಸಿಟ್ಟು ಇರಲಿಲ್ಲ. ಆದರೆ ದಿವ್ಯನ್ಗೆ ನಿನ್ನ ಮೇಲೆ ಸಿಟ್ಟಿತ್ತಲ್ಲ, ಅದಕ್ಕೆ ನಿನ್ನ ಹೆಸರನ್ನು ಹೇಳಿದ್ರೆ ದಿವ್ಯ ಕೇಳ್ತಾಳೆ ಅಂತನ ಸುಳ್ಳು ಕಂಪ್ಲೇಂಟ್ ಕೊಡು ಅಂತ ಹೇಳವ್ರೆ. ನಂದಿನಿ ಮೇಲೆ ಚಂದ್ರ ಮೇಲೆ ಇಬ್ರು ಮೇಲೆ ಕೊಡು ಅಂತಾನ. ನನ್ನ ಮೇಲೆ ಈ ಜಯತ್ತೆಗೂ ನಮ್ಮತ್ತೆಗೂ ದ್ವೇಷ ಇತ್ತು, ಆ ದಿವ್ಯನ್ಗೆ ನಿನ್ನ ಮೇಲೆ ಸಿಟ್ಟಿತ್ತು. ಅದಕ್ಕೆ 3 ಜನ ಸೇರಿ ಇಬ್ರು ಮೇಲೂ ಕೊಟ್ಟವ್ರೆ ಕಂಪ್ಲೇಂಟ್. ಹೆಂಗೋ ಆ ಲಸ್ಮಾಟಿ ಹೆಂಗೋ ಎಲ್ಲ ಕೇಳಿಸ್ಕೊಂಡು ಬಂದು ನಮ್ಗೆ ಹೇಳಿ ಒಳ್ಳೆ ಕೆಲಸ ಮಾಡ್ತು. ಇಲ್ದಿದ್ರೆ ನಮ್ಮನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಿದ್ರು ಅನ್ಸುತ್ತೆ ಅಲ್ವಾ ಅಣ್ಣ? ಅಯ್ಯೋ ನನಗಂತೂ ಭಯವಾದಂಗೆ ಆಗ್ತಿತ್ತು. ನನ್ನ ಗಂಡ ನನ್ನ ಮಗನ್ ಬಿಟ್ಟು ಏನಪ್ಪ ಇದು ಹಿಂಗಾಗೋಯ್ತು ಅಂತ ಅನ್ನಿಸ್ತಿತ್ತು. ನಂದಿನಿ, ಸಮರ್ಥ ಯಾವಾಗ ಬಂದ್ರಿ? ಈಗ ತಾನೇ ಬಂದ್ವಿ. ಅದಕ್ಕೆ ನೀವೆಲ್ಲೋಗಿದ್ರಿ? ಅಂಗಡಿಗೆ ಹೋಗಿದ್ದೆ. ಇಲ್ಲೇನೆ ಸ್ವಲ್ಪ ಬೆಳಕಾಳು ಇರಲಿಲ್ಲ. ನಿಮ್ಮ ಅಣ್ಣನ ಮೊನ್ನೆ ಶಿರಾಕ್ ಹೋದಾಗ ತಾಂಬರ್ರಿ ಅಂತ ಹೇಳಿದ್ರೆ ತಂದೆ ಇಲ್ಲ ನೋಡು. ಹೋದ್ವಾರ ತಂದಿದ್ರು, ಅವು ಖಾಲಿ ಆದವು. ಅದಕ್ಕೆ ತಾಂಬರ್ರಿ ಅಂದರೆ ಮಾರ್ಕ್ ಬಂದಿದ್ದಾರೆ. ಅದಕ್ಕೆ ಇವಾಗ ಅಂಗಡಿಲಿ ಹೋಗಿ ಒಂದು ಅರ್ಧ ಕೆಜಿ ತಗೊಂಬಂದೆ. ಸದ್ಯಕ್ಕೆ ಸಾಯಂಕಾಲಕ್ಕೆ ಸಾರೆ ಆಯ್ತು ಇಲ್ಲ, ಬೆಳಕಾಳು ಹಾಕ್ಬಿಟ್ಟು ಒಂದು ಸ್ವಲ್ಪ ಏನಾನ ಹುಳಿ ಗಿಳಿ ಮಾಡೋಣ ಅಂತಾನ. ಅವಳು ಬರ್ಕೊಟ್ಟಿರ್ಲಿಲ್ಲ, ನಾನು ತಂದಿಲ್ಲ ಅಷ್ಟೇನೆ.
ಬರ್ಕೊಟ್ಟಿಲ್ಲ ಅಂತ ಹೇಳಿದ್ದೆ ತಾನೇ ಹೋಗ್ಬೇಕಾದ್ರೆ ಬೆಳಕಲ್ಲಿ ಮರ್ತಿದ್ದೀನಿ ಬರ್ದಿಲ್ಲ ತಗೊಂಬರ್ರಿ ಅಂತಾನ. ಹಾ ಮರ್ತ್ ಬಂದ್ಬಿಟ್ಟು ನನ್ನ ಹತ್ರ ಹೇಳ್ತಾರೆ ಬರ್ಕೊಟ್ಟಿಲ್ಲ ಅಂತಾನೆ. ಅಯ್ಯೋ ಹೋಗ್ಲಿ ಬಿಡಿ ಅತ್ತಿಗೆ, ಇನ್ನೊಂದ್ಸಲ ಹೋದಾಗ ಎಲ್ಲ ನೀಟಾಗಿ ಬರ್ಕೊಡಿ. ಹಂಗೆ ನಮ್ಮ ಅಣ್ಣಗೆ ಹೇಳಿದ್ದು ನೆನಪಿರಲ್ಲ, ಚೀಟಿಲ್ ಬರ್ಕೊಟ್ರೇನೆ ಅವನಿಗೆ ನೆನಪಾಗೋದು. ಹಾ ಬರ್ದಿದ್ದು ಯಾವತ್ತೂ ತಂದಿರೋದು ನಾನು ನೋಡೇ ಇಲ್ಲ. ಅಮ್ಮನೂ ಅಷ್ಟೇ ಯಾವಾಗ್ಲೂ ಬೈತಾ ಇರ್ತಾರೆ, ನಾನು ಹೇಳೋದು ನೆನ್ಪಿಟ್ಕೊಳ್ಳೋದೇ ಇಲ್ಲ, ಎಲ್ಲ ಬರಿಬೇಕು ನಿನಗೆ ಅಂತಾನ ಬೈತಲೇ ಇರೋರು ಅವಾಗ. ಸರಿ ನಂದಿನಿ, ಏನ್ ಮಾಡ್ಕೊಂಬರ್ಲಿ? ಟೀ ಮಾಡ್ಲೋ ಅಥವಾ ಹಾಲು ಕಾಯಿಸ್ಕೊಡ್ಲೋ? ಸಮರ್ಥ ಹಾಲು ಕುಡಿತೀನೋ? ಹ್ಞೂ ಅತ್ತಿಗೆ, ಅವನು ಬಾದಾಮಿ ಹಾಲೇ ಕುಡಿಯೋದು. ನಮ್ಮ ಮನೆಗೆ ಹಸುಗಳೆಲ್ಲ ಕರಿತಾವಲ್ವಾ, ಅವ್ರ ಅಪ್ಪಗೂ ಇವನಿಗೂ ನನಗೂ ಎಲ್ಲರಿಗೂ ಬಾದಾಮಿ ಹಾಲೇ ಕುಡಿಯೋದು. ಅದಕ್ಕೆ ನೋಡು ಹೆಂಗೆ ದುಂಡುಕ್ಕಿದ್ದಾನೆ ನನ್ನ ಮಗ. ಬಿಡಮ್ಮ, ನನ್ನ ಅಳಿಯ ಚೆನ್ನಾಗಿದ್ದಾನೆ. ನನ್ನ ಮಗಳನ್ನ ಮದ್ವೆ ಆಗ್ತಾನೆ. ಏನೋ ಮದ್ವೆ ಆಗ್ತೀನೋ? ಅಲ್ಲೇ ಅಣ್ಣ ಕೇಳಿದ್ಕೆ ಆಗ್ತೀನಿ, ಒಡವೆ ಮಾಡಿಸ್ರಿ, ದುಡ್ಡು ಕೊಡ್ರಿ ಅಂತ ಕೇಳ್ತಾ ಇದ್ದಾನೆ. ಎಲ್ಲ ಈಗ್ಲಿಂದಾನೆ ರೆಡಿ ಮಾಡ್ಕೊಳ್ರಿ ಅದಕ್ಕೆ. ನಾವು ಕೊಡ್ಬೇಕಾ? ನಾವು ಕೊಡಂಗಿಲ್ಲ. ಈಗ ಹೆಣ್ಣಿಗೆ ಡಿಮ್ಯಾಂಡ್ ಇದೆ, ನೀವೇ ಕೊಟ್ಟು ಮದ್ವೆ ಮಾಡ್ಕೊಂಡು ಹೋಗ್ಬೇಕು. ಗೊತ್ತಾಯ್ತೇನೋ ಸಮರ್ಥ? ನೀನೇ ಕೊಡ್ಬೇಕು ದುಡ್ದು. ಕಾರ್ ತಗೊಂಡ್ಬರ್ಬೇಕು, ನನ್ನ ಮಗಳನ್ನ ಕರ್ಕೊಂಡು ಹೋಗಕ್ಕೆ. ನೀನು ಕಾರ್ ತಗೊಂಬತ್ತೀಯಾ? ನಾನು ನಾಳಿಕೆ ತತ್ತೀನಿ ಕಾರ. ನಾಳಿಕೆ ತತ್ತೀಯಾ? ಎಲ್ ತತ್ತೀಯೋ? ಎಲ್ಲಾದ್ರೂ ಇಕ್ಕೊಂಡಿರ್ತಾರಲ್ಲ ಊರಿಗೆ ಹೋದಾಗ ಬಸ್ ಸ್ಟ್ಯಾಂಡ್ಗಳಿಗೆ, ಅಲ್ಲಿ ತಗೊಂಬತ್ತೀನಿ. 100 ರೂಪಾಯಿ ಕೊಟ್ರೆ ಒಂದ್ ಕೊಡ್ತಾರಲ್ಲ, ಅದನ್ನ ತಗೊಂಬತ್ತೀನಿ ಕಾರ. ಇವಳಿಗೊಂದು ನನ್ಗೊಂದು 2. ನಾನು ಹೇಳಿದ್ವು ಆ ಕಾರಲ್ಲಪ್ಪ, ದೊಡ್ಡ ಕಾರು. ನಮ್ಮನ್ನೆಲ್ಲ ಕುಂಡಿಸ್ಕೊಂಡು ಕರ್ಕೊಂಡು ಹೋಗ್ಬೇಕು. ದೊಡ್ಡವನಾದ್ಮೇಲೆ ಏನಾಗ್ತೀಯಾ? ಪೊಲೀಸ್ ಆಗ್ತೀಯೋ ಅಥವಾ ಇಂಜಿನಿಯರ್ ಆಗ್ತೀಯೋ ಡಾಕ್ಟರ್ ಆಗ್ತೀಯೋ? ನಾನು ಪೊಲೀಸ್ ಆಗ್ತೀನಿ. ಪೊಲೀಸ್ ಆಗಿ ನಿಮ್ಮನ್ನೆಲ್ಲನ ಒದಿತೀನಿ. ನಮ್ಮನ್ನ ಯಾಕೆ ಒದಿತೀಯಾ ಕಳ್ಳ? ಬದ್ಲು ಚೆನ್ನಾಗಿ ಓದು, ಆಮೇಲೆ ಪೊಲೀಸ್ ಆಗಿ ನಮ್ಮನ್ನೆಲ್ಲ ಒದಿವಂತೆ. ತಪ್ಪು ಮಾಡಿರೋರ್ನ ಒದಿಬೇಕು. ಈಗ ನಿಮ್ ರಾಜಾಜಿ ತಪ್ಪು ಮಾಡಿ ಹೇಳ್ತಾನೆ, ಅಂತವ್ರನ್ನ ಒದಿಬೇಕು. ಒದಿತೀಯಾ? ಅತ್ತೆ ಒದಿತೀನಿ. ವೆರಿ ಗುಡ್, ಚೆನ್ನಾಗಿ ಓದ್ಬೇಕು. ಸ್ಕೂಲ್ಗೆ ಹೋದಾಗ ಓದ್ತೀನಿ. ಅಮ್ಮಯ್ಯ ದಿನಾನ ಬರ್ಕೊಡುತ್ತೆ, ನಾನು ಸಿಲೆಕ್ಟ್ ಆಗಿ ತಿದ್ದುತ್ತೀನಿ. ಹೌದೇನು? ಅಲ್ಲಿ ಅಕ್ಷರ ಬರೀತೀಯಾ? ಸರಿ ಸರಿ. ಅದಕ್ಕೆ ಈಗ ಪುಟ್ಟಿಗೆ 9 ತಿಂಗಳಿಗೆ ಬಿದ್ದಿತ್ತಲ್ವಾ? ಈಗ 8 ತಿಂಗಳಾಗೈತೆ. ಇನ್ನೊಂದು ವಾರ ಹೋದ್ರೆ 9 ತಿಂಗಳಿಗೆ ಬೀಳುತ್ತೆ. ನಾಮಕರಣ ನೋಡೋಣ, ಮಾಡೋಣ. ಹೌದಲ್ವಾ, ನಾನು ಮರ್ತೇ ಇದ್ದೆ. ಇನ್ನೂ ಇವಳಿಗೆ ಇನ್ನೂ ಅಷ್ಟು 9 ತಿಂಗಳು ಆಗಿಲ್ವೇನೋ ಅಂತ ನಾನು ತಿಳ್ಕೊಂಬಿಟ್ಟಿದ್ದೆ. ಇಷ್ಟು ಬೇಗ ದೊಡ್ಡೋಳಾದ್ಲು ನೋಡ್ ನಂದಿನಿ ನಿನ್ ಸೊಸೆ. ಹ್ಞೂ ಅಣ್ಣ, ಕಾಲ ಹಂಗೆ ಬದಲಾಗ್ತಾ ಇರುತ್ತೆ, ಬೇಗ ಬೇಗ ಹೋಗ್ತಾ ಇರುತ್ತೆ. ನಾವು ಮಾತ್ರ ಹಂಗೆ ಇರ್ತೀವಿ ಅಷ್ಟೇನೆ. ಮನುಷ್ಯರಾದವರು ಅರ್ಥ ಮಾಡ್ಕೊಂಡು ಕಾಲಕ್ಕೆ ತಕ್ಕಂಗೆ ನಡ್ಕೊಂಡು ಹೋಗ್ಬೇಕು. ಏನ್ ಮಾಡೋದು, ಕಾಲ ಬದಲಾದಂಗೆಲ್ಲನ ಕೆಟ್ಟವರೇ ಜಾಸ್ತಿ ಆಗ್ತಾ ಇದಾರೆ ಈ ಪ್ರಪಂಚದ ಮೇಲೆ. ಆದಷ್ಟು ಬೇಗ ಒಂದು ಶಾಸ್ತ್ರ ಕೇಳ್ಕೊಂಬಂದು ಒಳ್ಳೆ ದಿನ ನೋಡಿ ನಾಮಕರಣ ಮಾಡ್ರಿ ನಮ್ಮ ಸೊಸೆಗೆ. ನೀನೇ ಅಲ್ವಾ ನಂದಿನಿ? ಅವಳಿಗೆ ನಾಮಕರಣ ಮಾಡ್ಬೇಕಾಗಿರೋದು ಸೋದರತ್ತನೇ ಅಲ್ವಾ? ನೀನೇ ನಾಮಕರಣ ಮಾಡ್ಬೇಕು. ನಾಮಕರಣ ಮಾಡ್ತೀನಿ. ಆದ್ರೆ ನನಗೇನ್ ಕೊಡ್ತೀರಾ ನಾಮಕರಣ ಮಾಡಿದ್ರೆ? ನಿನ್ ಮಗಳಿಗೆ ಅಣ್ಣ ಏನ್ ಕೊಡ್ತೀಯ ಅಣ್ಣ? ನೀನೇನು ಕೇಳಿದ್ರು ಕೊಡ್ತೀವಿ. ಏನು ಬೇಕು ಕೇಳು ನಂದಿನಿ. ನನಗ ಅಯ್ಯೋ, ಹೆಣ್ಮಕ್ಳು ತವ್ರ ಮನೆಯಿಂದ ಇನ್ನೇನು ಆಸೆ ಪಡ್ತಾರಣ್ಣ? ಅರಿಶಿನ ಕುಂಕುಮ, ಹೂವ, ಬಳೆ, ಒಂದು ರೇಷ್ಮೆ ಸೀರೆ ಅಷ್ಟೇನೆ. ನನಗೆ ಅಷ್ಟು ಕೊಡ್ಸಿದ್ರೆ ಅಷ್ಟೇ ಸಾಕು. ಇಲ್ಲ ಇಲ್ಲ, ನಿನಗೆ ಏನಾದರೂ ಬಂಗಾರದ ಒಡವೆ ಮಾಡ್ಸೋಣ ಅಂತಿದ್ದೀನಿ. ಏನು ಬೇಕು ಕೇಳು ನಂದಿನಿ. ಬಂಗಾರದ ಒಡವೆನಾ? ಬೇಡ ಬಿಡು ಅಣ್ಣ, ಬಂಗಾರ ಇವಾಗ ಜಾಸ್ತಿ ರೇಟ್ ಆಗೈತಿ. ಒಂದ್ ಸರ ತಗೋಬೇಕು ಅಂದ್ರೆ 25-30 ಗ್ರಾಮ್ ಬೇಕು. ಅಷ್ಟಕ್ಕೆ 2.5-3 ಲಕ್ಷದವರೆಗೂ ಆಗುತ್ತೆ. ಜಾಸ್ತಿ ಆಗುತ್ತೆ, ಏನು ಬೇಡ ಬಿಡು. ಒಂದ್ ಜೊತೆ ಕಿವಿಗೆ ಜುಮ್ಕಿ ಕೊಡ್ಸೋಣ, ಮಾಡರ್ನ್ ಡಿಸೈನ್. ಅಳು ಬರ್ತಾವಲ್ಲ, ಕೆಂಪುದು ಹಸ್ರದು, ಆ ತರದ್ದು ನಂದಿನಿ ನಿನಗೆ. ಪಾಪ ಮದ್ವೆ ಆದಾಗಿಂದ ನಿನ್ಗೆ ಯಾವ ಒಡವೆನೂ ಕೊಟ್ಟಿಲ್ಲ, ಏನೂ ಇಲ್ಲ. ಮದ್ವೆನೂ ಜೋರಾಗಿ ಮಾಡ್ಲಿಲ್ಲ, ಏನಿಲ್ಲ. ನೀವೇ ಮದ್ವೆ ಆದ್ರಿ, ಅದಕ್ಕೆ ಕೊಡ್ಬೇಕು ಅಂತ ನಿಮ್ಮ ಮನೆಯವ್ರಿಗೂ ಆಸೆ. ಏನಾದ್ರೂ ನಂದಿನಿಗೆ ಕೊಡ್ಬೇಕು ಅಂತಾನ ಅವತ್ತಿಂದ ಅನ್ಕಂತ ಇದ್ರು. ಈಗ ಹೆಂಗೂ ನಾಮಕರಣ ಬಂತಲ್ವಾ, ನಾಮಕರಣಕ್ಕೆ ಜುಮ್ಕಿ ಕೊಡ್ತೀವಿ ಬಿಡು. ಜುಮ್ಕಿ ಮತ್ತೆ ರೇಷ್ಮೆ ಸೀರೆ ಎಲ್ಲ ತರ್ತೀವಿ. ರೀ ಹೋಗಿ ನಾವು ಇದಕ್ಕೆ ಹೋಗ್ತಿರ್ತೀವಲ್ಲ ಅಲ್ಲಿ ಶಾಸ್ತ್ರಿಗಳ ಹತ್ರ, ಅತ್ತೆ ಗೊತ್ತಿರ್ತಾರೆ, ಅವ್ರ ಹತ್ರ ಹೋಗ್ಬಿಟ್ಟು ನಾಳೆಗೆ ಶಾಸ್ತ್ರ ಕೇಳ್ಕೊಬರಿ. ಒಂದ್ ಒಳ್ಳೆ ದಿನ ನೋಡಿ ನಾಮಕರಣ ಮಾಡೋಣ. ಸರಿ ಆಯ್ತು ನಂದಿನಿ, ನಾನಿವಾಗ ಹೊಲ್ತಕ್ಕೆ ಹೋಗ್ಬೇಕು. ತಗ ಇವಳನ್ನ ನೋಡ್ಕೊ ಬರ್ತೀನಿ. ಸರಿ ಇರ್ರಿ, ಹಾಲು ಕಾಯಿಸ್ಕೊಡ್ತೀನಿ. ನೀವು ಒಂದಿಷ್ಟು ಕುಡಿಯೋರಂತೆ, ಇವರು ಕುಡಿತಾರೆ, ನಂದಿನಿ ಕುಡಿದು ಹೋಗ್ತಾಳೆ. ಬೇಡ, ನಾನು ಹಾಲ್ಗಿಲ್ಲೇನು ಕುಡಿಯಲ್ಲ, ಹೋಗಿ ಬರ್ತೀನಿ. ಸರಿ ಆಯ್ತು, ಹೋಗಿ ಬೇಗ ಬನ್ನಿ. ಸರಿ ಕಣ ಸಮ್ಮು, ಪಾಪನ ಚೆನ್ನಾಗಿ ಆಟ ಆಡ್ಸುವ, ನಾನು ಹೊಲ್ತಕ್ಕೆ ಹೋಗಿ ಬರ್ತೀನಿ. ಸರಿ ಮಾಮ, ಆಯ್ತು, ಆಟ ಆಡಿಸ್ತೀನಿ. ನಂದಿನಿ, ಏನಾಯ್ತು? ನಿಮ್ಮ ಅತ್ತೆನ ಬೆಳೆಸ್ಕೊಂಡ್ ಬರ್ತಾರಂತ ರಮ್ಯಾನು ಮತ್ತೆ ಮನೂನು ಸೇರ್ಕೊಂಡು ಏನಿಬ್ರು ಓಡಾಡ್ತಾ ಇದ್ರು ಮಾಯಿನ ಕರ್ಕೊಂಡು. ಎಲ್ಲೋ ಯಾರ ಹತ್ರನೋ ಸಾಲಾಗಿಲ್ಲ ಕೇಳ್ತಾರೇನೋ ದುಡ್ಡು ಬೇಲ್ತರಕ್ಕೆ. ಹೌದತ್ತೆ, ಯಾರು ಕೊಡ್ತಾರೆ ಇವ್ರಿಗೆ? ಆ ಮನುಗೆ ಅದೇನ್ ಕೆಲಸ ಮಾಡ್ತಾನೋ ಏನೋ, 35,000 ಸಂಬಳ ಅಂತ ಹೇಳ್ತಾನೆ. ಯಾರು ನಂಬಲ್ಲ ಅವನ್ನ. ಬಿಡಿ ಹೋಗ್ಲಿ, ನಮ್ಗೆ ಯಾಕೆ ಅವ್ರ ಚಿಂತೆ. ಹೆಂಗಾದ್ರೂ ಮಾಡ್ಕೊಂಬಿ. ನಾನು ಮಂತಕ್ಕೆ ಹೋಗ್ಬೇಕು, ಇವಾಗ ನಮ್ಮ ಮನೆಯವ್ರು ಬರ್ತಾರೆ. ಬೇಗ ಕಾಯಿಸ್ಕೊಡಿ ಅತ್ತಿಗೆ, ಹೋಗ್ತೀನಿ. ಇವನೇನೋ ಆಟ ಮಾಡ್ತಿದ್ದ, ಅತ್ತೆರ್ ಮಂತಕ್ಕೆ ಹೋಗೋಣ ಅಂತ ಹಂಗಾಗಿ ಕರ್ಕೊಂಬಂದೆ. ಹೌದಾ, ಸರಿ ಆಯ್ತು, ಕಾಸ್ಕೊಬತ್ತೀನಿ, ಕುಡ್ದು ಹೋಗೋರಂತೆ.
ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.